ನಮಸ್ಕಾರ. ಸಂಕಲ್ಪ ಸಿದ್ಧಿ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಹೇಳ್ತಾ ಇರೋದು ನಾನು ಅನುಷಾ. ಮೊದಲನೇ ಬಾರಿ ಕಾರ್ಯಕ್ರಮ ವೀಕ್ಷಿಸ್ತಿದ್ದೀರಾ ಅಂದರೆ ಈಗಲೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ವಿಡಿಯೋಸ್ನ ಲೈಕ್ ಮಾಡಿ. ನಿಮ್ಮ ಜೀವನದಲ್ಲಿ ಬರ್ತಿರುವಂಥ ತೊಂದರೆಗಳು, ಕಷ್ಟಗಳು, ಸಮಸ್ಯೆಗಳು ಇವೆಲ್ಲದಕ್ಕೂ ಕೂಡ ನೀವು ಫುಲ್ ಸ್ಟಾಪ್ ಇಡಬೇಕು ಅಂತಂದರೆ ಇವತ್ತೇ ಈಗಲೇ ನೀವು ಅಕ್ಷಯ ವೃಕ್ಷವನ್ನು ಬರಮಾಡ್ಕೊಳ್ಬಹುದು. ಇನ್ನು ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಲಿದ್ದಾರೆ ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಷ್ಣುದತ್ತ ಗುರುಜಿಯವರು. ಗುರುಗಳನ್ನ ಇವತ್ತಿನ ಕಾರ್ಯಕ್ರಮಕ್ಕೆ ಬರಮಾಡ್ಕೊಳ್ಳೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಭಕ್ತಿಯ ಸ್ವಾಗತ. ಶನಿ ಬದಲಾವಣೆಯ ಕುರಿತಾಗಿ ನಮಗೆ ಸಾಕಷ್ಟು ವಿಚಾರಗಳನ್ನ ತಿಳಿಸ್ಕೊಡ್ತಾ ಬಂದಿದ್ದೀರಾ. ಇನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ಈ ಮಕರ ರಾಶಿಯವರಿಗೆ ಶನಿ ಬದಲಾವಣೆಯಿಂದ ಯಾವ ರೀತಿಯಾಗಿರುವಂತಹ ಫಲಾನುಫಲಗಳು ಸಿಗುತ್ತೆ, ಇವರು ಈ ಒಂದು ಬದಲಾವಣೆಯಿಂದ ಏನೆಲ್ಲ ಪರಿಹಾರಗಳು ಮಾಡ್ಕೊಳ್ಬೇಕಾಗತ್ತೆ, ಇದ್ರ ಬಗ್ಗೆ ತಿಳಿಸ್ಕೊಡಿ. ಓಂ ವಿಶ್ವಸ್ಮೈ ನಮಃ. ಪ್ರೀತಿಯ ಬಂಧುಗಳೇ, ಮಕರ ರಾಶಿಯವರೆಗೆ ಇನ್ನು ನಿಮ್ಮ ರಾಶ್ಯಾಧಿಪತಿಯೇ ದ್ವಿತೀಯಾಧಿಪತಿಯು ತೃತೀಯಕ್ಕೆ ಹೋಗ್ತಾ ಇರ್ತಕ್ಕಂಥದ್ದು ಕಂಟಿನ್ಯೂ ಅನುಭವಿಸಿದ್ದೀರಿ ನೀವು. ಬಹುಶಃ ಏನೇ ಆಗಿದ್ರೂ ಕೂಡ ನಮಗಿರ್ತಕ್ಕಂತಹದ್ದು ಯಾವುದೋ ಗೊತ್ತಿಲ್ಲ, ಒಂದು ಭೀತಿ ಇತ್ತಲ್ಲ, ಒಂದು ಬಂಧನ ಅಂತಿತ್ತಲ್ಲ, ಏನೇನೋ ಪೇನ್ ಇತ್ತಲ್ಲ, ಬಹುಶಃ 7.5 ವರ್ಷಗಳಿಂದ ಅನುಭವಿಸಿದ ಯಾರೆಲ್ಲ ಕೂಡ ಜನ್ಮ ನಕ್ಷತ್ರ ಜನ್ಮರಾಶಿ ಇರತಕ್ಕಂಥ ಜಾತಕಾದಿಗಳವರು ಆ ತರಹದ್ದು ನೋವೇನಾದರೂ ಅನುಭವಿಸಿದ್ದರೆ 7.5 ವರ್ಷದಿಂದ ಅನುಭವಿಸಿರ್ತಕ್ಕಂಥ 7.5 ಮುಕ್ತರಾಗ್ತಾ ಇದ್ದೀರಿ ಇದೇ ಮಾರ್ಚ್ 29ರ ನಂತರ. ಅಲ್ಲಿಗೆ ನಿಮಗೆ 7.5 ಕಂಪ್ಲೀಟ್ ಕ್ಲೋಸ್ ಆಯಿತು. ಜೊತೆಗೆ ಎಲ್ಲಿಗೆ ಬರ್ತಾ ಇದ್ದಾನೆ ಅಂತಂದರೆ, ನೀವು ತ್ರಿವಿಕ್ರಮನಂತೆ ಹೆಸರು ಮಾಡಲು ವಿಕ್ರಮ ಸ್ಥಾನಕ್ಕೆ ಬರ್ತಾ ಇದ್ದಾನೆ ಶನೈಶ್ಚರ. 3ನೇ ಮನೆಗೆ ಬರ್ತಾನೆ. ಅತ್ಯಂತ ಅದ್ಭುತವಾಗಿರ್ತಕ್ಕಂತಹ ಫಲ ಮಕರ ರಾಶಿಯವರಿಗೆ. ದೀರ್ಘವಾಗಿರ್ತಕ್ಕಂಥದ್ದು ನೀವೇನೇನೋ ಆಲೋಚನೆ ಮಾಡಿದ್ರಲ್ಲ ಇತ್ತೀಚೆಗೆ, ಅವ್ಯಾವೂ ಅಲ್ಲ. ಈಗ ನೀವು ಮಾಡ್ತೀರಲ್ಲ ಅದು ನಿಮ್ಮ ಸುತ್ತ ಒಂದು ಹೌರ ಇರಬೇಕು ಅಂತಂದರೆ, ಯಾರೋ ಏನೋ ಹೇಳ್ತಾರಲ್ಲ, ನೀವು ಬಂದ ಮೇಲೆ ನಿಮ್ಮದೇ ಹವಾ ಅಂತ, ಹಾಗೆ ನಿಮ್ಮದು ಇನ್ನು ಪ್ರಾರಂಭ ಆಗುವಂಥದ್ದು. ಅಂತಹ ಅದ್ಭುತವಾಗಿರತಕ್ಕಂತಹ ಸ್ಟೇಜಿಗೆ ಬಂದಿರತಕ್ಕಂತಹದ್ದು 3ನೇ ಮನೆಗೆ ಬಂದಾಗ 7.5 ನೀವು ಮುಕ್ತರಾಗ್ತಾ 3ನೇ ತೃತೀಯ ಭಾವಕ್ಕೆ ಬಂದಾಗ ನಿಮಗಿರ್ತಕ್ಕಂತಹದ್ದು ಏನು, ಆ ತೃತೀಯ ಭಾವಕ್ಕೆ ಬಂದಾಗಿರ್ತಕ್ಕಂಥದ್ದು ಅತ್ಯಂತ ಪರಮ ಪವಿತ್ರವಾಗಿರ್ತಕ್ಕಂತಹದ್ದು. ಏನೇ ಇದ್ದರೂ ಕೂಡ ಅಂತಹ ರಹಸ್ಯಗಳನ್ನು ಭೇದಿಸಿ ನೀವು ಏನು ಅಂದುಕೊಳ್ತೀರೋ ಅಂತಹ ಕೋಟೆಯನ್ನು ಕಟ್ಟಲಿಕ್ಕೆ ಸಾಧ್ಯ ಇರತಕ್ಕಂತಹದ್ದು 2.5 ವರ್ಷ ತೃತೀಯ ಭಾವದಲ್ಲಿ ಮಹಾನುಭಾವನಾಗಿರತಕ್ಕಂಥ ಶ್ರೀ ಶನೈಶ್ಚರನಿದ್ದಾಗ. ನಿಮ್ಮ ಆಲೋಚನೆಗಳು ಹೇಗೆಗೋ ಮಾಡಿ ಬಿಟ್ಟಿದ್ರೆ ಅದೇನು ಮಾಡಿದ್ರೂ ಅಷ್ಟೊಂದು ಫಲಗಳು ಕೊಡಲಿಲ್ಲ. ಆದರೆ ಇದೀಗ ಆ ಒಂದು ಸ್ಥಿತಿಗೆ ಬಂದಾಗ ನೀವೇನು ಅಂದುಕೊಳ್ತಿರ್ತೀರೋ, ಯಾವತ್ತೋ ನೀವು 10 ವರ್ಷಗಳ ಹಿಂದೆ ಮಾಡಬೇಕಾಗಿರತಕ್ಕಂತಹ ಕೆಲಸ ಈಗ ಯಶಸ್ವಿಯಾಗ್ತಕ್ಕಂತಹ, ಅದು ಯಾವುದಾದ್ರೂ ಸರಿನೇ, ಯಾವುದಕ್ಕೆ ನೀವು ಕೈ ಹಾಕಿದ್ರೆ ಗೊತ್ತಿಲ್ಲ, ಒಂದಷ್ಟು ದಿನಗಳ ಕಾಲ ನೆನೆಗುದಿಗೆ ಬಿದ್ದಿತ್ತು ಅಂತಹದ್ದು ಕೂಡ ನಿಮ್ಮನ್ನು ಯಾರ್ಯಾರೆಲ್ಲ ಕೂಡ ಕೈ ಕೊಟ್ಟಿದ್ರೋ ಈಗ ಕೈ ಹಿಡಿತಾರೆ. ಯಾವತ್ತೋ ನಿಮಗೆ ಮನಸ್ಸಿಗೆ ಘಾಸಿಯಾಗುತ್ತಾ ನಡ್ಕೊಂಡಿದ್ರಲ್ಲ, ಅವರು ಕ್ಷಮೆ ಯಾಚಿಸೋ ದಿನಗಳು ಕೂಡ ಬಂದಾಗಿದೆ. ಅಂತಹ ದಿನ ನಿಮ್ಮದು ಮಾರ್ಚ್ ನಂತರ ಬರ್ತಾ ಇರತಕ್ಕಂತಹದ್ದು. ಈಗ 1 ವರ್ಷದ ಕಾಲ ನಿಮಗೆ ಗುರುಬಲ ಇತ್ತು, ಈಗ ಗುರುಬಲ ಇಲ್ಲದೆ ಮೇ ನಂತರ ಈ ಒಂದು ಗುರುಸ್ಥಾನ ಪಲಟ ಆದಾಗ ಗುರುಬಲ ಇಲ್ಲದೇ ಇರುತ್ತೆ. ಆದರೆ 3ನೇ ಮನೆಗೆ ಬಂದಾಗ ಡಬಲ್ ಸ್ಟಾರ್, ನೀವು ಗುರುಬಲವೂ ಇದ್ದ ಹಾಗೆ ಶನಿ ಬಲವೂ ಇದ್ದ ಹಾಗೆ ಅಷ್ಟೊಂದು ಸಂಪನ್ನತೆಯನ್ನು ಪಡ್ಕೊಳ್ಳುತ್ತೀರಿ ಈ ಒಂದು ಮಕರ ರಾಶಿಯವರು ತೃತೀಯ ಭಾವಕ್ಕೆ ಶನಿ ಬಂದಾಗ. ಅಂತಹ ಶನೈಶ್ಚರನು ಬಂದಿರತಕ್ಕಂತಹ ಭಾವವನ್ನು ಕುರಿತೇ ನಾವು ಮಾತಾಡ್ತೀವಿ ಅಂತಂದರೆ ಬಹಳ ಇದೆ. ಅಂತಹ ಪರಾಕ್ರಮಶಾಲಿಗಳು ನೀವಾಗಿರುತ್ತೀರಿ. ಅದಕ್ಕೆ ಮೂರ್ತಿಯಲ್ಲಿ ವಾಮನ, ಕೀರ್ತಿಯಲ್ಲಿ ತ್ರಿವಿಕ್ರಮ ಅಂತಾರೆ, ಅದು ನೀವು. ಅಂತಹದ್ದನ್ನು ಸಾಧನೆ ಮಾಡತಕ್ಕಂಥ ದಿನಗಳು ನಿಮ್ಮ ಬಳಿ ಬಂದಾಗಿದೆ. ಅದಕ್ಕಾಗಿ ನೀವೇನೇ ಆಗಿದ್ರೂ ಅವಿಚ್ಛಿನ್ನಪ್ರದವಾಗಿ ಬೇಡಿಕೆ ಇಟ್ಟರೆ, ಮೊದಲೆಲ್ಲ ಗೊತ್ತಿಲ್ಲ ನಮಗಿರ್ತಕ್ಕಂತಹ ತಾಪತ್ರಯಗಳು, ಈ ಬಂಗಾರ ಮುಟ್ಟಿದ್ರೂ ಮಣ್ಣಾಗ್ತಿತ್ತು, ಈಗ ಮಣ್ಣು ಮುಟ್ಟಿದ್ರೂ ಬಂಗಾರ ಹಾಕ್ತಕ್ಕಂತಹ ದಿನಗಳು ನಿಮ್ಮ ಹತ್ತಿರ ಬಂದಿದೆ. ಅದಕ್ಕಾಗಿ ನೀವೊಂದು ಪ್ರಯತ್ನಪೂರ್ವಕವಾಗಿ ಏನಾದರೂ ಮಾಡಿಕೊಳ್ತೀನಿ ಅಂತಂದರೆ ಎಂತಹದ್ದೇ ನೀವು ರಹಸ್ಯವನ್ನು ಭೇದಿಸಿ ಭದ್ರ ಕೋಟೆಯನ್ನು ಕಟ್ಟಿಕೊಳ್ಳಲಿಕ್ಕೆ ನಿಮಗೆ ಅವಕಾಶವನ್ನು ಕೊಡ್ತಾನೆ. ಬಹುಶಃ ಅವಕಾಶ ಅಂತ ಇದ್ದಾಗ ಯಾರ್ಯಾರು ಹೇಳಿದ್ದಾರೆ ಅಂತೇಳಿ ಸುಮ್ಮನೆ ಕೂತ್ರೆ ಅದು ಏನೂ ಮಾಡಲಿಕ್ಕೆ ಬರಲ್ಲ. ಅದಕ್ಕಾಗಿ ನೀವು ಪ್ರಯತ್ನಶೀಲರಾಗಿರಬೇಕು, ಪ್ರತಿನಿತ್ಯವೂ ಕೂಡ ಪ್ರಯತ್ನಶೀಲರಾಗಿರಬೇಕು. ಇನ್ನು ಇದಕ್ಕಿಂತಲೂ ಒಂದು ಹೆಜ್ಜೆ ಮುಂದೆ ಹೋಗಿ ಮಾತನಾಡೋದಾದರೆ, ನೀವು ದೈಹಿಕವಾಗಿ
ಮಾನಸಿಕವಾಗಿ ಬಹಳ ಸುಪ್ರಸನ್ನರಾಗಿರಬೇಕು. ಅಂದರೆ ಮನಸ್ಸಲ್ಲಿ ಕಳವಳ ಇಟ್ಕೊಳ್ಬಾರ್ದು. ತುಂಬ ಲವಲವಿಕೆಯಿಂದ ಇರತಕ್ಕಂತಹದ್ದು, ತುಂಬ ಆಕ್ಟಿವ್ ಆಗಿರ್ತಕ್ಕಂತಹದ್ದು. ನಿಮ್ಮ ಎನರ್ಜಿ ನೋಡಿ ಬೇರೆಯವರು ಅಪ್ಪ ಏನು ಮಾತಾಡ್ತಾರಪ್ಪ, ಏನು ಕೆಲಸ ಮಾಡ್ತಾರಪ್ಪ ಅಂತಕ್ಕಂತಹದ್ದಕ್ಕಾಗಿ ನೀವು ತಯಾರಿ ಆಗಬೇಕು. ಅದು ನಿಮ್ಮ ಜೊತೆಗಿರಬೇಕು. ಅದು ಬಿಟ್ಟು ಬೇರೆ ನೀವು ಏನೇನೋ ಮಾಡಿದ್ರು ಅದು ಪ್ರಯೋಜನಕ್ಕೆ ಬಾರದು. ಅದಕ್ಕಾಗಿ ಅಂತಹ ಪರಾಕ್ರಮ ಸ್ಥಾನಕ್ಕೆ ಬಂದಿರತಕ್ಕಂಥ ಮಹಾನುಭಾವ ತೃತೀಯ ಭಾವಕ್ಕೆ ನೀವು ಬೇಡಿದ್ದನ್ನು ಕೊಡತಕ್ಕಂತಹದ್ದು. ಆದರೂ ಅಣ್ಣ ತಮ್ಮಂದಿರು ಅಥವಾ ತಾಯಿಯಿಂದಲೂ ಒಂದಷ್ಟು, ಯಾಕಂದರೆ ಈ ಒಂದು ನಿಮ್ಮ ರಾಶಿಯಾಧಿಪತಿ ಆಗಿರತಕ್ಕಂಥವನು ತೃತೀಯಕ್ಕೆ ಹೋದಾಗ ಮಾತೃದಿಂದ, ಯಾಕೆ ಮಾತೃದಲ್ಲಿ ಹೇಳ್ತಾನೆ ತೃತೀಯ ಅಂತಂದರೆ ಅವನಿಗೆ ಸಂಬಂಧಪಟ್ಟ ಮಿತ್ರನಾಗಿದೆ ಒಂದಷ್ಟು ಫಲ ಹೆಚ್ಚಿಗಿರ್ತಾ ಇತ್ತು. ಇಲ್ಲಿ ಏನಂತಂದರೆ ಶತ್ರುವಿನ ಮನೆಗೆ ಹೋದಾಗ ಬಹುಶಃ ನಿಮಗೆ ಸ್ವಂತದವರಿಂದಲೇ ಸ್ವಲ್ಪ ಉಪಟಳ ಇದ್ದಿದ್ದು ಎಚ್ಚರ. ಅದು ಬಿಟ್ಟರೆ ಇನ್ನು ನೀವು ಏನು ಮಾಡಿದ್ರೂ ಕೂಡ ನಿಮಗೆ ಬಂಗಾರಮಯವೇ, ಏನು ಮಾಡಿದ್ರೂ ಕೂಡ ಅಭಿವೃದ್ಧಿಯ ದಾರಿಯಲ್ಲೇ ನಡೀತಕ್ಕಂಥದ್ದು ಇರುತ್ತೆ. ಅದಕ್ಕಾಗಿಯೇ ಅಂತಹ ದಿನಗಳು ಅಂತ ಇದ್ದಾಗ ನಾವೇನು ಮಾಡ್ಕೊಳ್ತೀವಿ ಅಂತಂದರೆ ಬಹುಶಃ ಈ ಸ್ಥಾನ ಪಲ್ಲಟ ದಿನವೇ ನಾವು ಮಾಡಿಕೊಡ್ತಕ್ಕಂತಹದ್ದು. ಈ ಕುಂಭಮೇಳ ಆದಾಗ ಕೆಲವರೆಲ್ಲ ಕೂಡ ಆ ಏಕಾದಶಿಗೆ, ಪೌರ್ಣಮಿಗೆ, ಅಮಾವಾಸ್ಯೆಗೆ ಆ ಶಾಹಿ ಸ್ನಾನಗಳು ಅಂತ ಬರ್ತವೆ, 5 ಶಾಹಿ ಸ್ನಾನಗಳು. ಅದರಲ್ಲಿ ಸ್ನಾನ ಮಾಡ್ತಕ್ಕಂತಹದ್ದು ಪವರ್ ಬೇರೆ ಇರ್ತದೆ. ಇನ್ನು ಬೇರೆ ದಿನಗಳಲ್ಲೂ 44 ದಿನ ಏನಿತ್ತೋ ಅದನ್ನು ಬೇರೆ ದಿನದಲ್ಲೂ ಇತ್ತು. ಆದರೆ ನೀವು ಯುಗಾದಿ ಹಬ್ಬ ಡೈಲಿ ಯುಗಾದಿ ಮಾಡಲ್ಲ, ಆ ಹಬ್ಬ ಆಚರಣೆ ಮಾಡ್ತೀರಲ್ಲ, ಆ ಯುಗಾದಿ ದಿನವೇ ಅದು ಕೊಡ್ತಕ್ಕಂಥ ಖುಷಿನೇ ಬೇರೆ ಇರುತ್ತೆ. ಅದಕ್ಕಾಗಿ ನೀವು ಮಾರ್ಚ್ 29 ಖುಷಿ ಪಡ್ತಕ್ಕಂತಹ, ಸಂತೋಷ ಪಡ್ತಕ್ಕಂಥ ದಿನ. ಅವತ್ತು ಒಂದು ಯಜ್ಞದಲ್ಲಿ ಪಾಲ್ಗೊಳ್ತಕ್ಕಂತಹದ್ದು ನಿಮ್ಮ ಅದೃಷ್ಟದ ಕೀನ ಇವನಿಂದ ಪಡೆಯುವಂಥದ್ದು. ಖಂಡಿತವಾಗ್ಲೂ ಯಾವ ರೀತಿಯಾಗಿರುವಂಥ ಸೂಪರ್ ಪವರ್ ಅನ್ನುವಂಥದ್ದು ಶನಿ ಬದಲಾವಣೆಯಿಂದ ಮಕರ ರಾಶಿಯವರಿಗೆ ಸಿಗುತ್ತೆ ಅನ್ನೋದ್ರ ಬಗ್ಗೆ ತಿಳಿಸ್ಕೊಟ್ರಿ. ಧನ್ಯವಾದಗಳು, ನಮಸ್ಕಾರ. ಹರೇ ಶ್ರೀನಿವಾಸ. ಶನಿ ಬದಲಾಗ್ತಾ ಇರೋದ್ರಿಂದ ನಿಮಗೂ ಇದೇ ರೀತಿಯಾಗಿರುವಂಥ ಸೂಪರ್ ಪವರ್ ಸಿಗಬೇಕು, ಯಾವುದೇ ರೀತಿಯಾಗಿರುವಂಥ ಕೆಡಕುಗಳು, ಸಮಸ್ಯೆಗಳು ನಿಮ್ಮ ಜೀವನದಲ್ಲಿ ಆಗಬಾರ್ದು ಅಂತಂದರೆ ಇದೇ ಮಾರ್ಚ್ 29 ತಾರೀಕು ಡಾಕ್ಟರ್ ವಿಷ್ಣುದತ್ತ ಗುರೂಜಿಯವರ ಮಾರ್ಗದರ್ಶನದಲ್ಲಿ ವಿಶೇಷವಾಗಿರುವಂಥ ಶನೇಶ್ವರ ಹೋಮದ ಕಾರ್ಯಕ್ರಮ ಬಹಳ ಅದ್ದೂರಿಯಾಗಿ ನಡೀತಾ ಇದೆ. ಇದರಲ್ಲಿ ನೀವೆಲ್ಲರೂ ಕೂಡ ನೇರವಾಗಿ ಪಾಲ್ಗೊಳ್ಳೋದಕ್ಕೆ ಅವಕಾಶ ಇರುತ್ತೆ. ಹೆಚ್ಚಿನ ಮಾಹಿತಿಗೆ ಸ್ಕ್ರೀನ್ ಮೇಲೆ ಬರ್ತಿರುವಂತಹ ಸಂಖ್ಯೆಗಳಿಗೆ ಕರೆ ಮಾಡಿ ತಮ್ಮ ಹೆಸರುಗಳನ್ನು ರಿಜಿಸ್ಟರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಮುಗಿಸುವಂತಹ ಸಮಯ ಆಗಿದೆ. ನಮಸ್ಕಾರ.